ಕೆರಗೋಡು ಬಳಿಕ ಬೆಳಗಾವಿಗೂ ವ್ಯಾಪಿಸಿದ ಧ್ವಜ ದಂಗಲ್. ಬೆಳಗಾವಿಯ ಎಂಕೆ ಹುಬ್ಬಳ್ಳಿಯಲ್ಲಿ ಭಗವಧ್ವಜ ವಿವಾದ. ಪೊಲೀಸರು ಭಗವಧ್ವಜ ತೆರವುಗೊಳಿಸಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಪಟ್ಟಣ ಪಂಚಾಯಿತಿ ಕಚೇರಿ ಮುಂದೆ ಜಮಾಯಿಸಿದ್ದಾರೆ ಯುವಕರು. ತೆರವು ಮಾಡಿದ್ದಂತ ಧ್ವಜ ಮತ್ತೆ ಹಾರಿಸೋಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಲಾಗಿದೆ. ಸ್ಥಳಕ್ಕೆ ಬೆಳಗಾವಿ ಎಸ್ಪಿ ಭೀಮಾಶಂಕರ್ ಗುಳೇದ್ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ನೋಡಿ, ಎಲ್ಲೋ ಒಂದ್ ಕಡೆಯಲ್ಲಿ ಹೊತ್ಕೊಳ್ಳುವಂತ ಕಿಡಿ ಎಲ್ಲಿ ಅದು ಪ್ರಜ್ವಲಿಸುತ್ತೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಈಗ ಮಂಡ್ಯದಲ್ಲಿ ಮೊನ್ನೆ ತನಕ ಗಲಾಟೆ ಆಯಿತು. ಅಲ್ಲಿ ಇನ್ನೂ ಬಿಗುವಿನ ವಾತಾವರಣ, ಬೂದಿ ಮುಚ್ಚಿದಂತ ಕೆಂಡದ ಪರಿಸ್ಥಿತಿ ಇದೆ. ಇದೀಗ ಅಷ್ಟರಲ್ಲೇ ಬೆಳಗಾವಿಯಲ್ಲೂ ಕೂಡ ಅದೇ ಥರದ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಸೊ ಅಲ್ಲೂ ಕೂಡ ಯಾವುದೇ ರೀತಿಯಾಗಿ ಪರಿಸ್ಥಿತಿ ಕೈಮೀರಿ ಹೋಗಬಾರದು ಅನ್ನುವಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಬೆಳಗಾವಿಯ ಎಂಕೆ ಹುಬ್ಬಳ್ಳಿಯಲ್ಲಿ ಈ ವಿವಾದ ಕೇಳಿಬರ್ತಾ ಇರುವಂಥದ್ದು. ಪೊಲೀಸರು ಭಗವಧ್ವಜ ತೆರವುಗೊಳಿಸಿದ್ದಾರೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಲಾಗ್ತಾ ಇದೆ. ಪಟ್ಟಣ ಪಂಚಾಯಿತಿ ಕಚೇರಿ ಮುಂದೆ ಈಗ ಆಲ್ರೆಡಿ ಯುವಕರು ಜಮಾಯಿಸಿದ್ದಾರೆ. ಮತ್ತೆ ಅಲ್ಲಿ ಧ್ವಜವನ್ನು ಹಾರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಪೊಲೀಸರು ಹೆಚ್ಚಿನ ಬಂದೋಬಸ್ತನ್ನು ಕೈಗೊಂಡಿದ್ದಾರೆ. ಸ್ಥಳಕ್ಕೆ ಈಗಾಗಲೇ ಬೆಳಗಾವಿ ಎಸ್ಪಿ ಭೀಮಾಶಂಕರ್ ಗುಳೇದ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಏನಾಗಿದೆ, ಏನಾಗಿತ್ತು, ಏನು ಕತೆ, ಸದ್ಯದ ಪರಿಸ್ಥಿತಿಗೇನು, ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಇದಿನ್ನು ಯಾವ ರೀತಿಯಾದಂಥ ತಿರುವನ್ನು ಪಡ್ಕೊಳ್ಳುತ್ತೆ, ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೋಡಿ, ಮಂಡ್ಯದಲ್ಲಿ ಇಡೀ ರಾಜ್ಯಕ್ಕೆ ತಿರುವನ್ನು ಪಡ್ಕೊಂಡಿತ್ತು. ಇರೋಬ್ಬರ ನಾಯಕರೆಲ್ಲ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದರು. ಪರಿಸ್ಥಿತಿ ಕೈಮೀರಿ ಹೋಗುವಂಥ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿತ್ತು. ಯಾವುದೋ ಹೋಗಿಲ್ರಿ, ಅವ್ರದ್ದು ಹೊಂಟೈತ್ರಿ. ಲೈವ್ ಆಗ ಕೊಡತ್ತೆ, ಲೈವ್ ಆಗ ಹೊಂಟೈತ್ರಿ. ಸರಿ, ಹೋಗ್ಲಿ ತೋರ್ಸಕ್ರಿ ಕೆಲಸ ಇಲ್ಲಿ ಮುಸ್ಲಿಮ್ಸು, ಹಿಂದೂಗಳು ಸಾಕಷ್ಟು ಸಂಖ್ಯೆಯಲ್ಲಿದ್ದರೂ ಕೂಡ ಯಾವುದೇ ಘಟನೆಗಳು ಇಲ್ಲೇ ಆಗಿರ್ತಕ್ಕಂಥದ್ದು ಕಂಡುಬರಲ್ಲ. ಬಟ್ ಸಮಸ್ಯೆ ಆಗ್ತಾ ಇರೋದೇ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಅನವಶ್ಯಕವಾಗಿ ಈ ವಿಚಾರ ಬಗ್ಗೆ ಪ್ರಸ್ತಾಪ ಮಾಡೋದ್ರಿಂದ. ಸೊ ಈ ಮುಂಚೆ ಕೂಡ ನಾವು ಹಲವಾರು ಸಂದರ್ಭದಲ್ಲಿ ಹೇಳಿದ್ದೀವಿ, ಸಾಮಾಜಿಕ ಜಾಲತಾಣ ಯೂಸ್ ಮಾಡೋಕ್ಕಾದ್ರೆ ಒಂದು ರೆಸ್ಪಾನ್ಸಿಬಿಲಿಟಿ ಇರಬೇಕು ಅಂತ ಹೇಳಿ. ಆ ರೆಸ್ಪಾನ್ಸಿಬಿಲಿಟಿ ಕೆಲವೊಂದಿಷ್ಟು ಜನ, ಅದರಲ್ಲೂ ವಿಶೇಷವಾಗಿ ಯುವಕರಿಗೆ ಅದರ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಆ ರೆಸ್ಪಾನ್ಸಿಬಿಲಿಟಿಯನ್ನು ಕರೆಕ್ಟಾಗಿ ಕಲ್ತ್ಕೊಂಡ್ಬಿಟ್ರೆ ಈ ರೀತಿ ದ್ವೇಷಮಯ ವಾತಾವರಣಗಳು ಯಾವುದೋ ಒಂದು ಹಳ್ಳಿ ಮಟ್ಟದಲ್ಲಿರ್ಬೋದು, ಹೋಬಳಿ ಮಟ್ಟದಲ್ಲಾಗಿರ್ಬೋದು, ಅಥವಾ ನಗರ ಮಟ್ಟದಲ್ಲೇ ಆಗಿರ್ಬೋದು ಆಗೋದಿಲ್ಲ. ಸೊ ಇದಕ್ಕೆಲ್ಲ ಮೂಲ ಕಾರಣ ನೀವು ಹೇಳಿದಾಗೆ ಸರಿ ಇದೆ, ಈ ಸೋಷಿಯಲ್ ಮೀಡಿಯಾ ಪೋಸ್ಟ್. ಅದ್ರ ಮೇಲೆ ನಿಗಾ ಇಡ್ತೀರಾ ಸರ್? ಇವತ್ತು ಕರೆ ಕೊಟ್ಟಿದ್ರು ಸರ್, ಅಂದರೆ ಅದು ಅದರ ಭಾಗ. ಇದು ಈಗ ನಿಮಗೂ ಗೊತ್ತಿದೆ, ನಾವು ಕಳೆದ ಸುಮಾರು 10-12 ದಿವಸದಿಂದ ಇದು ವಿಚಾರ ನಡೀತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಮೊದಲು ಬಂತು, ಅದ್ರ ಮೇಲೆ ನಿಗಾ ಇಟ್ಟಿದ್ದಕ್ಕೆ ನಾವು ಕಳೆದ 10 ಡೇಸಿಂದನೂ ಕೂಡ ಇಲ್ಲಿ ನಮ್ಮ ಪೊಲೀಸ್ ಪ್ರೆಸೆನ್ಸ್ ಇದೆ. ಈ ನಿನ್ನೆ ದಿವಸ ಕೂಡ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ಪೋಸ್ಟು ಕಂಡು ಬಂತು. ಆ ವಿಚಾರವಾಗಿಯೇ ಈಗ ಯು ಹ್ಯಾವ್ ಸೀನ್ ನಮ್ಮ ಪೊಲೀಸ್ ಪ್ರೆಸೆನ್ಸು, ನಮ್ಮ ಪೊಲೀಸ್ ಪ್ರಿಪೇರ್ಡ್ನೆಸ್ಸು. ಈ ಪ್ರಿಪೇರ್ಡ್ನೆಸ್ ಸಾಧ್ಯ ಆಗಿರೋದು ಅದಕ್ಕೆ, ಯಾಕಂದರೆ ನಾವು ಸಾಮಾಜಿಕ ಜಾಲತಾಣಗಳ ಮೇಲೆ ನಿಗಾ ವಹಿಸಿದ್ದೀವಿ ಮತ್ತು ಮುಂದಿನ ದಿನಗಳಲ್ಲೂ ವಹಿಸ್ತೀವಿ. ಇಷ್ಟು ದಿವಸ ನಮ್ದು ಏನಿದ್ರು ಪ್ರಿವೆಂಟಿವ್ ಆ್ಯಕ್ಷನ್ ಕಡೆ ಗಮನ ಇತ್ತು. ಇನ್ಮೇಲೆ ಪ್ರೊಆ್ಯಕ್ಟಿವ್ ಆಗಿ ಅವ್ರ ಮೇಲೆ ಆ್ಯಕ್ಷನ್ ಕೂಡ ಆಗುತ್ತಾ. ಈಗ ಲಾಸ್ಟ್ ಟೈಮು ಕಳೆದ ಒಂದು ನವಂಬರಲ್ಲಿ, ಡಿಸೆಂಬರಲ್ಲಿ ನಾನು ತಮಗೆ ಹೇಳಿದ್ದೆ, ಸುಮಾರು 4 ಕಡೆ ಈ ರೀತಿ ದ್ವೇಷಮಯ ಪೋಸ್ಟ್ಗಳನ್ನು ಹಾಕಿರೋಂಥ ಸಂದರ್ಭದಲ್ಲಿ
ನಾವೇ ಪೊಲೀಸರು ನಾವಾಗೆ FIR ಹಾಕಿ ಅವ್ರನ್ನ ಅರೆಸ್ಟ್ ಮಾಡಿದ್ವಿ. ಸೊ ಇದೊಂದು ಎಚ್ಚರಿಕೆ ಆಗಿರಲಿ. ಈ ರೀತಿ ಅನಾವಶ್ಯಕವಾಗಿ ಗೊಂದಲ ಸೃಷ್ಟಿಸೋದು ಮತ್ತು ಕೋಮು ದ್ವೇಷ ಭಾವನೆ ಸೃಷ್ಟಿಸುವಂಥ ಕಾರ್ಯ ಮಾಡಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಅರೆಸ್ಟ್ ಮಾಡಿ ಸೀದಾ ಅವರಿಗೆ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಈ ಹೊರಗಿನವ್ರು ಬಂದು ಏನಾದರೂ ಆಕ್ಟಿವಿಟೀಸ್ ಇದನ್ನು ಮಾಡ್ತಾರೆ ಅಂಥವ್ರ ಮೇಲೆ ನಿಗಾ ಇಡುವಂಥದ್ದು. ಇಲ್ಲಿ ಹೊರಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಬೆಳಗಾವಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಧರ್, ಮಂಡ್ಯ ನಂತರ ಬೆಳಗಾವಿಯಲ್ಲೂ ಕೂಡ ಈ ಧ್ವಜದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಂಗಲ್ ಪ್ರಾರಂಭ ಆಗ್ತಾ ಇದೆ. ಎಲ್ಲಿಂದ ಶುರುವಾಯಿತು, ಈಗ ಸದ್ಯದ ಪರಿಸ್ಥಿತಿ ಏನಿದೆ, ಪೊಲೀಸರು ಏನು ಹೇಳ್ತಾರೆ? ನೀತಿ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಕೂಡ ಈಗ ಹನುಮ ಧ್ವಜದ ಈಗ ವಿವಾದ ಈಗ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ MK ಹುಬ್ಬಳ್ಳಿ ಗ್ರಾಮದಲ್ಲಿ ಒಂದು ಹನುಮ ಧ್ವಜವನ್ನು ತೆರವುಗೊಳಿಸಲಾಗಿರ್ತಕ್ಕಂಥದ್ದು. ಈಗ ನಾವು ನಿಮ್ಗೆ ತೋರಿಸೋದು MK ಹುಬ್ಬಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಏನು ಪಟ್ಟಣ ಪಂಚಾಯತಿ ಮುಂದೆ ಸ್ಥಳೀಯ ಗ್ರಾಮದ ಯುವಕರು ಏನಿದ್ದಾರೆ, ಯುವಕರಿಗೆ ಜಮಾಯಿಸಿರ್ತಕ್ಕಂಥದ್ದು. ಈಗಾಗಲೇ ಸ್ಥಳದಲ್ಲಿ ಒಂದು ರೀತಿ ಬಿಗುವಿನ ವಾತಾವರಣ ಇರತಕ್ಕಂಥ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಭದ್ರತೆ ನಿಯೋಜಿಸಲಾಗಿದೆ. ಈಗಾಗಲೇ ಬೆಳಗಾವಿ SP ಆದಂಥ ಭೀಮಾಶಂಕರ್ ಗುಳೇದ್ ಕೂಡ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿರ್ತಕ್ಕಂಥದ್ದು. ಈ ಒಂದು ಪಟ್ಟಣ ಪಂಚಾಯತಿಯಿಂದ ಕೇವಲ 100 ಮೀಟರ್ ಅಡಿಯಲ್ಲಿ ಈ ಒಂದು ಧ್ವಜ ಇರ್ತಕ್ಕಂಥದ್ದು. ಅಲ್ಲಿ ಹನುಮನ ದೇವಸ್ಥಾನ ಇದೆ. ಅಲ್ಲಿದ್ದಂಥ ಧ್ವಜವನ್ನು ಪುರಸಭೆ ಸಿಬ್ಬಂದಿಗಳು ಪೊಲೀಸ್ ಅಧಿಕಾರಿಯ ಸಮ್ಮುಖದಲ್ಲಿ ಅದನ್ನು ತೆರವುಗೊಳಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಈ ಒಂದು ಗೊಂದಲ ಸೃಷ್ಟಿಯಾಗಿರ್ತಕ್ಕಂಥದ್ದು. ಇವತ್ತು ಪ್ರಮುಖವಾಗಿ ಗ್ರಾಮದ ಇರ್ತಕ್ಕಂಥ ಜನರು ಏನಿದೆ ಪ್ರಮುಖರಿದ್ದಾರೆ, ಎಲ್ಲರೂ ಕೂಡ ಒಂದು ಪಟ್ಟಣ ಪಂಚಾಯತಿ ಅಧಿಕಾರಿಗಳನ್ನು ಭೇಟಿ ಮಾಡಿ ನಮಗೆ ಪುನಃ ಧ್ವಜವನ್ನು ಹಾರಿಸೋದಕ್ಕೆ ಅನುಮತಿ ಕೊಡಬೇಕಂತೇಳಿ ಒಂದು ಮನವಿಯನ್ನು ಮಾಡ್ಕೋತಾರೆ. ಆದರೆ ಅದು ಸರ್ಕಾರಿ ಜಾಗ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ಅವಕಾಶ ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಈಗ ಹೇಳಿರ್ತಕ್ಕಂಥದ್ದು. ಆದರೆ ಯಾವಾಗ ಅವರು ಒಂದು ಮನವಿ ಮಾಡ್ಕೊಂಡಿದ್ದಾರೆ, ಇದಕ್ಕೆ ಸೂಕ್ತವಾದಂಥ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅನ್ನೋಂಥ ವಿಚಾರವನ್ನು ಕೂಡ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಹೇಳಿದ್ದಾರೆ. ಈಗಾಗಲೇ SP ಮತ್ತು ಪಟ್ಟಣ ಪಂಚಾಯತಿ ಅಧಿಕಾರಿಗಳ ನೇತೃತ್ವದಲ್ಲಿ ಈಗಾಗಲೇ ಏನು ಸ್ಥಳೀಯ ಜನರೇನಿದ್ದಾರೆ ಅವ್ರ ಜೊತೆ ಒಂದು ಸಭೆ ಕೂಡ ನಡೆಸಿರ್ತಕ್ಕಂಥದ್ದು. ಇನ್ನೂ ಕೂಡ ಸ್ಥಳದಲ್ಲಿ ಸಾಕಷ್ಟು ಜನ ಯುವಕರಿದ್ದಾರೆ. ಒಂದೇ ಒಂದು ಬೇಡಿಕೆ ಏನಂದರೆ, ಈ ಹಿಂದೆ ಯಾವ ರೀತಿಯಲ್ಲಿ ಧ್ವಜ ಹಾರಾಡ್ತಿತ್ತು ಅದೇ ರೀತಿ ಧ್ವಜವನ್ನು ಹಾರಾಡಬೇಕು ಅನ್ನೋಂಥ ಒಂದು ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದು. ಆದರೆ ಈಗ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ಸರ್ಕಾರಿ ಜಾಗದಲ್ಲಿ ಧ್ವಜ ಹಾರಿಸೋದಾಗಿರ್ಬೋದು ಅಥವಾ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡೋದಾಗಿರ್ಬೋದು, ಯಾವುದಕ್ಕೂ ಕೂಡ ಅವಕಾಶ ಇಲ್ಲ ಅನ್ನೋಂಥ ನಿಟ್ಟಿನಲ್ಲಿ ಅದಕ್ಕೆ ಅನುಮತಿ ಕೊಡ್ತಾ ಇಲ್ಲ. ಆದರೆ ಪಟ್ಟಣ ಪಂಚಾಯತಿನ ಅನುಮತಿ ಕೊಟ್ಟರೆ ಧ್ವಜ ಹಾರಿಸ್ಕೊಳ್ಳೋದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಅನ್ನೋಂಥ ಮಾತನ್ನು ಈಗಾಗಲೇ ಅಧಿಕಾರಿಗಳು ಕೂಡ ಹೇಳಿರ್ತಕ್ಕಂಥದ್ದು. ಇನ್ನೊಂದು ಕಡೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಒಂದು ಬಿಗಿ ಭದ್ರತೆ ನಿಯೋಜಿಸಲಾಗಿದೆ ಅಂದರೆ, MK ಹುಬ್ಬಳ್ಳಿ ಗ್ರಾಮದಲ್ಲಿ ಈಗ 200 ಜನ ಪೊಲೀಸ್ ಸಿಬ್ಬಂದಿಗಳನ್ನೆಲ್ಲ ನಿಯೋಜಿಸಿರ್ತಕ್ಕಂಥದ್ದು. ಅದು ಬೈಲಹೊಂಗಲ ಡಿವಿಷನ್ ಆಗಿರ್ಬೋದು, ರಾಮದುರ್ಗ ಡಿವಿಷನ್ ಆಗಿರ್ಬೋದು, TYSP ಮಟ್ಟದ ಅಧಿಕಾರಿ ಸೇರಿದಂತೆ ಇನ್ಸ್ಪೆಕ್ಟರ್ ಮಟ್ಟದ ಅಧಿಕಾರಿಗಳು ಕೂಡ ಈ ಒಂದು ಈಗಾಗಲೇ MK ಹುಬ್ಬಳ್ಳಿ ಗ್ರಾಮದಲ್ಲಿದ್ದಾರೆ. ಜೊತೆಗೆ ಈಗಾಗಲೇ ಒಂದು ಇಲ್ಲಿ ಯಾವುದೇ ರೀತಿಯ ಏನು ಗೊಂದಲದ ವಾತಾವರಣ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಇಲ್ಲಿ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಈಗ ಬಿಗಿ ಭದ್ರತೆ ನಿಯೋಜಿಸಲಾಗಿದೆ. ಜೊತೆಗೆ ಸ್ಥಳೀಯ ಏನು ಮುಖಂಡರು ಏನಿದ್ದಾರೆ, ಈಗಾಗಲೇ ಗ್ರಾಮ ಪಂಚಾಯತಿಗೆ ನಾವು ಒಂದು ಪತ್ರವನ್ನು ಕೊಟ್ಟು ಮನವಿಯನ್ನು ಕೂಡ ಮಾಡಿಕೊಂಡಿದ್ದೇವೆ. ಎಲ್ಲಿವರೆಗೆ ಏನು ಪಟ್ಟಣ ಪಂಚಾಯತಿಯಿಂದ ಒಂದು ತೀರ್ಮಾನ ಬರುವವರೆಗೂ ಕೂಡ ಯಾವುದೇ ರೀತಿಯ ಹೇಳಿಕೆಗಳಾಗಿರ್ಬೋದು, ಯಾವುದೇ ರೀತಿಯ ಮಾಧ್ಯಮಗಳ ಮುಂದೆ ಮಾತನಾಡಲ್ಲ ಅನ್ನೋಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಸದ್ಯ ಒಂದು ಪೊಲೀಸ್ ಇಲಾಖೆ ಒಂದು ಸ್ಪಷ್ಟವಾಗಿ ಹೇಳಿದೆ, ಅನುಮತಿ ಇಲ್ಲದೆ ಅಲ್ಲಿ ಧ್ವಜ ಹಾರಿಸೋದಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ ಅನ್ನೋಂಥ ಮಾತನ್ನು ಪೊಲೀಸ್ ಇಲಾಖೆ ಹೇಳಿರ್ತಕ್ಕಂಥದ್ದು. ಮತ್ತು ಯಾರಾದರೂ ಸಾಮಾಜಿಕ ಜಾಲತಾಣದಲ್ಲಿ, ಯಾಕಂದರೆ ಇವತ್ತು ಏನು MK ಹುಬ್ಬಳ್ಳಿ ಚಲೋ ಕರೆ ಕೊಡಲಾಗಿತ್ತು, ಸಾಮಾಜಿಕ ಜಾಲತಾಣ ಪೋಸ್ಟ್ ಹಾಕಲಾಗಿತ್ತು. ಬೆಳಗ್ಗೆ 10 ಒಂದು ಇಲ್ಲಿಂದ ಒಂದು ಬಸ್ ಸ್ಟ್ಯಾಂಡಿಂದ ಇಲ್ಲಿವರೆಗೆ ಒಂದು ಏನು ಪಾದಯಾತ್ರೆ ನಡೀಬೇಕಾಗಿತ್ತು, ಅದು ಈಗ ರದ್ದಾಗಿರ್ತಕ್ಕಂಥದ್ದು. ಯಾಕಂದರೆ ಇದೇ ಒಂದು ಆ ಹನುಮದ ಏನು ಧ್ವಜ ಹಾರಿಸುವಂಥ ಧ್ವಜ ಕಟ್ಟೇನಿದೆ, ಅಲ್ಲಿ ಒಬ್ಬರು ವಯೋವೃದ್ಧರು ತೀರ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ರದ್ದಾಗಿದೆ. ಜೊತೆಗೆ ಸ್ಥಳೀಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವುದೇ ರೀತಿಯ ಶಾಂತಿಗೆ ಭಂಗ ಆಗದಂತೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಕೂಡ ಒಂದು ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತು ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಮಾಡಿರ್ತಕ್ಕಂಥ ನಮ್ಗೆ ತೋರಿಸ್ತೀನಿ ಯಾವ ರೀತಿಯಲ್ಲಿ ಇರ್ತಕ್ಕಂಥ ಜನರನ್ನು ಕೂಡ ಒಂದು ಈಗ ಚದುರಿಸುವಂಥ ಕೆಲಸವನ್ನು ಕೂಡ ಈಗ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ನೀತಿ MK ಹುಬ್ಬಳ್ಳಿ ಗ್ರಾಮದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಇಲ್ಲಿ ಈಗಾಗಲೇ ನಿಯೋಜಿಸಲಾಗಿದೆ. ಇದು ಭಗವಾ ಧ್ವಜ ಅಲ್ಲ, ಹನುಮ ಧ್ವಜ ಅನ್ನೋಂಥ ಮಾತನ್ನೇ ಗ್ರಾಮಸ್ಥರು ಹೇಳಿರ್ತಕ್ಕಂಥದ್ದು. ಯಾಕಂದರೆ ಅಲ್ಲಿ ಆಂಜನೇಯನ ದೇವಸ್ಥಾನ ಇದೆ, ಆಂಜನೇಯ ದೇವಸ್ಥಾನವನ್ನು ಕಟ್ಟಡವನ್ನು ಕಟ್ಟುವಂಥ ಕೆಲಸ ಕೂಡ ಈಗ ಗುರಿಯ ಜೀರ್ಣೋದ್ಧಾರ ಕಾರ್ಯ ಕೂಡ ಆರಂಭಗೊಂಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇದು ಹನುಮ ಧ್ವಜ ಅನ್ನೋಂಥ ಮಾತನ್ನು ಈಗ ಗ್ರಾಮಸ್ಥರು ಹೇಳ್ತಿರ್ತಕ್ಕಂಥದ್ದು ನೀತಿ. ಓಕೆ, ಧನ್ಯವಾದ ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.